ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: 1,90,00,000 ವೆಚ್ಚದಲ್ಲಿ ತುರ್ವಿಹಾಳ್ ಕುಡಿಯುವ ನೀರಿನ ಕೆರೆ ಹೂಳೆತ್ತುವ ಕಾಮಗಾರಿಗೆ ಶಾಸಕ ಹಂಪನಗೌಡ ಬಾದರ್ಲಿ ಚಾಲನೆ. ಫಲಾನುಭವಿಗಳಿಗೆ ಕಾರು ಮತ್ತು ಆಟೋಗಳನ್ನು ವಿತರಿಸಿದ ಶಾಸಕ ಹಂಪನಗೌಡ ಬಾದರ್ಲಿ. ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕೆರೆಗಳನ್ನು ಭರ್ತಿ ಮಾಡಿ ಅಧಿಕಾರಿಗಳಿಗೆ ಶಾಸಕರು ಸೂಚನೆ. ವಿಶ್ವ ಹಿಂದೂ ಪರಿಷತ್ ಭಜರಂಗದಳದಿಂದ 9 ದಿನಗಳ ಕಾಲ ಹಿಂದೂ ಮಹಾಗಣಪತಿ ಉತ್ಸವ. ಅಲೆಮಾರಿ ಸಮುದಾಯಗಳಿಗೆ %1 ಮೀಸಲಾತಿ ನೀಡಲು RCF ಆಗ್ರಹ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಕುಡಿಯುವ ನೀರಿನ ಕೆರೆಗೆ KKRDBಯಿಂದ 1,90,00,000 ಅಂದಾಜಿನಲ್ಲಿ 4 ಫೀಟ್ ಆಳ 300 ರಿಂದ 400 ಮೀಟರ್ ಉದ್ದ ಅಗಲಿನ ಹೂಳನ್ನು ಎತ್ತಿ ಮ್ಯಾಕ್ರೋ ಯೋಜನೆ ಶಾಸಕರ ಅನುದಾನದಲ್ಲಿ ಸೇವಿಂಗ್ ಇಟ್ಟು ಈ ಅನುದಾನವನ್ನು ಕುಡಿಯುವ ನೀರಿನ ಕೆರೆಗೆ ಮಂಜೂರು ಮಾಡಿಸಿ ಆಗಸ್ಟ್ 26ರಿಂದ ಹೂಳೆತ್ತುವ ಕೆಲಸ ಪ್ರಾರಂಭ ಮಾಡಲಾಗುವುದು ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು. ತಾಲೂಕಿನ ತುರ್ವಿಹಾಳ್ ಬಹುನೀರಿನ ಕೆರೆಯ ಹೂಳು ಎತ್ತುವ ಕೆಲಸ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಈ ಕೆರೆಯಿಂದ 1,40,000 ಟನ್ ಮಣ್ಣನ್ನು ಎತ್ತಿ ಹೊರಗೆ ಹಾಕಬೇಕಾಗಿದೆ. ಈ ಕೆಲಸವನ್ನು 1.5 ತಿಂಗಳ ಅವಧಿಯಲ್ಲಿ ಮುಗಿಸಿ ನೀರನ್ನು ಸಂಗ್ರಹಣೆ ಮಾಡಿ ಮುಂದಿನ ದಿನಗಳಲ್ಲಿ ತುಂಗಭದ್ರಾ ಅಣೆಕಟ್ಟಿನ ವ್ಯಾಪ್ತಿಯಲ್ಲಿ ಬೇಸಿಗೆಯಲ್ಲಿ ಕಾಲುವೆಗಳಿಗೆ ನೀರು ಬಿಡುವುದಿಲ್ಲ. ಡಿಸೆಂಬರ್ ತಿಂಗಳಿಂದ ಜೂನ್ ಕೊನೆಯವರೆಗೂ ನೀರಿನ ಲೆಕ್ಕಾಚಾರ ಮಾಡಿಕೊಂಡು ನೀರನ್ನು ಸಂಗ್ರಹಣೆ ಮಾಡಬೇಕಿದೆ. 8-10 ವರ್ಷಗಳಿಂದ ಸಿಂಧನೂರು ನಗರಕ್ಕೆ ಈ ಕೆರೆಯಿಂದ ಬೇಸಿಗೆಯಲ್ಲಿ 7 ದಿವಸಕ್ಕೆ 1 ಸಾರಿ ನೀರನ್ನು ಸರಬರಾಜು ಮಾಡುವ ವ್ಯವಸ್ಥೆ ನಗರಸಭೆಯಿಂದ ಮಾಡಲ್ಪಟ್ಟಿತ್ತು. ಈ ವರ್ಷ ಸಂಪೂರ್ಣವಾಗಿ ಈ 2-3 ತಿಂಗಳ ಗ್ಯಾಪಿನಲ್ಲಿ ನೀರನ್ನು ಸಂಗ್ರಹ ಮಾಡುವ ಉದ್ದೇಶದಿಂದ ಕೆರೆಯ ಹೂಳೆತ್ತುವ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಈ ಕಾಮಗಾರಿಯನ್ನು ಲಾ ಅಂಡ್ ಆರ್ಮಿ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಅವರಿಗೆ ಜವಾಬ್ದಾರಿ ವಹಿಸಿದೆ. ಸಿಂಧನೂರು 1.5 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ನಗರ. ಜೊತೆಗೆ ನಗರಕ್ಕೆ ಗ್ರಾಮೀಣ ಪ್ರದೇಶಗಳಿಂದ ಇತರೆ ಜಿಲ್ಲೆ ತಾಲೂಕುಗಳಿಂದ ಪ್ರತಿನಿತ್ಯವೂ ಅಂದಾಜಿನ ಪ್ರಕಾರ 20,000 ಜನಸಂದಣಿ. ಇದೆಲ್ಲವನ್ನ ಅರಿತುಕೊಂಡು ನಾಗರಿಕರಿಗೆ ನೀರಿನ ತೊಂದರೆ ಆಗದಂತೆ ಹೆಚ್ಚು JCB ಇಟ್ಟು 1.5 ತಿಂಗಳಲ್ಲಿ ಹೂಳು ತೆಗೆದು ನೀರು ತುಂಬಿಸುವ ಕೆಲಸ ಮಾಡುತ್ತೇವೆ ಎಂದರು. ಈ ಹಿಂದೆ ಕೆಲವೊಂದು ಪತ್ರಿಕೆಗಳಲ್ಲಿ ತುರ್ವಿಹಾಳ್ ಬಹುನೀರಿನ ಕುಡಿಯುವ ನೀರಿನ ಕೆರೆ ತುಂಬಿಸಿಲ್ಲ ಎಂದು ವರದಿ ಬಿತ್ತರವಾಗಿತ್ತು. ಅದಕ್ಕೆ ಕಾರಣ ಹೂಳೆತ್ತುವ ಉದ್ದೇಶದಿಂದ ಈ ಕೆರೆಯಲ್ಲಿ ನೀರು ತುಂಬಿಸಲಿಕ್ಕೆ ಬಿಟ್ಟಿರಲಿಲ್ಲ. ಸುಮಾರು 3 ರಿಂದ 4 MLD ನೀರನ್ನು ಸಂಗ್ರಹ ಮಾಡಬಹುದು. ಸರ್ಕಾರದ ಮತ್ತು ನಗರಸಭೆ ವತಿಯಿಂದ ಈ ಕೆರೆ ಹೂಳೆತ್ತುವ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ ಎಂದರು. ಈ ವೇಳೆ ಪೌರಾಯುಕ್ತರಾದ ಪಾಂಡುರಂಗ ಇಟಗಿ, ಅಧ್ಯಕ್ಷೆ ಮಂಜುಳಾ ಪ್ರಭುರಾಜ್, ಸ್ಥಾಯಿ ಸಮಿತಿ ಅಧ್ಯಕ್ಷ ವೀರೇಶ್ ಹಟ್ಟಿ, ಪ್ರಭುರಾಜ್, AEE ಸೋಯಲ್, AEE ಪ್ರವೀಣ್ ಸಾಗರ್, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಲಕ್ಷ್ಮೀ ಭಂಗಿ, ಅಮ್ಜದ್ ಖಾನ್, ಉಮೇಶ್, ಕಾಜಿ ಮಲ್ಲಿಕ್, SR ಖಾನ್ ಸೇರಿದಂತೆ ಅನೇಕರಿದ್ದರು. ನಾಗರಿಕರಿಗೆ ಮುಂದಿನ ದಿನಗಳಲ್ಲಿ ಏನು ಡಿಸೆಂಬರ್ನಿಂದ ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ ನೀರಿನ ತೊಂದರೆ ಆಗದ ರೀತಿಯಲ್ಲಿ ಈ ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ಈಗಾಗಲೇ ಸ್ಪಷ್ಟವಾದ ಸೂಚನೆಯನ್ನು ಲ್ಯಾಂಡ್ ಆರ್ಮಿಗೆ ಕೊಟ್ಟು ಹೆಚ್ಚಿನ ವಾಹನಗಳನ್ನಿಟ್ಟು, ಟಿಪ್ಪರು, ಪೋಕ್ಲೇನ್ಗಳು, ಹೆಚ್ಚಿನ ವಾಹನಗಳಿಟ್ಟು 1-1.5 ತಿಂಗಳ ಅವಧಿಯಲ್ಲೇ ನಾವು ತುಂಬಿಸ್ಕೊಂಡು ಮತ್ತೆ ನೀರು ಫಿಲಪ್ ಮಾಡಬೇಕು. ಇದನ್ನೆಲ್ಲ ಲೆವೆಲ್ ಮಾಡ್ಕೊಂಡು ಮತ್ತು ಇನ್ನೂ ಇದಕ್ಕೆ ಏನಾದರೂ ಅನುದಾನ ಕಡಿಮೆ ಬಿದ್ದರೆ ಆ ಅನುದಾನದ ಒಂದು ಎಸ್ಟಿಮೇಟನ್ನು ಕೂಡ ಉಳಿದಿರತಕ್ಕಂಥ ಪೋರ್ಷನಿಗೆ ಮಾಡಿರೆಂಬ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ನಾಳೆಯಿಂದ ಅವರು ಆ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಮತ್ತು ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಈಗ ಪತ್ರಿಕೆಯಲ್ಲಿ ಓದಿದ್ದೆ ನಾನು, ಎಲ್ಲ ಸಿಂಧನೂರು ಕೆರೆ ತುಂಬಿಸಿಲ್ಲ, ನಗರಸಭೆಯವರು ಕುಡಿಯ ನೀರಿನ ಸಮಸ್ಯೆ ಆತಂತ ಯಾರೋ ಪತ್ರಿಕೆಯಲ್ಲಿ ಬರೆದಂತ ನೋಡಿದ್ದೆ ನಾನು. ಈ ಉದ್ದೇಶದಿಂದನೇ ಕೆರೆ ನೀರು ತುಂಬಿಸಕ್ಕೆ ಹೋಗ್ಬಿಟ್ಟಿದ್ದಿಲ್ಲ. ಯಾಕಂದರೆ ಡೈರೆಕ್ಟ್ ಪಂಪಿಂಗ್ ಮಾಡಿ ಕೆನಾಲಿಂದ ನೀರು ಕುಡಿಸ್ತಕ್ಕಂಥ ವ್ಯವಸ್ಥೆ ಇದೆ. ಇದು ಒಂದು ಸ್ವಲ್ಪ ಕ್ಲೀನ್ ಆಗಿಬಿಟ್ಟಿದೆ ಅಂದರೆ ಕನಿಷ್ಠ ಏನು ಹೇಳಿದ್ರೆ ನೀನು ಒಂದು 3-4 MLD ನೀರು ಸ್ಟೋರೇಜ್ ಮಾಡ್ಬೋದು. ನಾವು ಕನಿಷ್ಠ ಒಂದು 2 ತಿಂಗಳಾದರೂ 2-2.5 ತಿಂಗಳು 3 ತಿಂಗಳಾದರೂ ನೀರು ಹೆಚ್ಚಿಗೆ ಬಳಸ್ಕೊಬೇಕು ಅವಕಾಶ ಇರುತ್ತೆ. ಆ ದೃಷ್ಟಿಯಿಂದ ನೀರನ್ನು ತುಂಬಿಸೋಕ್ಕಾಗಿಲ್ಲ. ಯಾರು ಅನ್ಯತಾ ಭಾವಿಸೋಂಥ ಅವಶ್ಯಕತೆ ಇಲ್ಲ. ನಗರಸಭೆಯವರು, ಅಧ್ಯಕ್ಷರು, ಸದಸ್ಯರು ಮತ್ತು ಆಯುಕ್ತರು ಇದರ ಬಗ್ಗೆ ನಿಗಾ ವಹಿಸಿ ಇದನ್ನು ಯಾವ ರೀತಿ ಈ ಕೆಲಸ ಪ್ರಾರಂಭ ಮಾಡಬೇಕು ಎಂಬ ಯೋಚನೆ ಮಾಡಿಯೇ ಅವರು ಒಂದು ನಿರ್ಧಾರ ತಗೊಂಡು ಕೆರೆ ತುಂಬಿಸೋಕ್ಕಾಗಿ ಹೋಗಿಲ್ಲ. ಕೆರೆ ನೀರು ತುಂಬಿಸಿಬಿಟ್ಟಿದ್ಮೇಲೆ ಈ ಕೆಲಸ ಮಾಡೋಕ್ಕಾಗದ್ದಲ್ಲ. ಈ 1-1.5 ತಿಂಗಳ ಅವಧಿಯಲ್ಲೇ ಈ ಕೆಲಸ ಮುಗಿಸಿ ಪುನಃ ಕೆನಾಲ್ ಬಂದಾಗೋದಕ್ಕಿಂತ ಪೂರ್ವದಲ್ಲಿ 1 ತಿಂಗಳು 2 ತಿಂಗಳು ಮೊದಲನೇ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡಿ ನಾಗರಿಕರಿಗೆ
ನೀರಿನ ಕೊರತೆ ಆಗಲಾರ್ದಂಥ ರೀತಿಯಲ್ಲಿ ಮಾಡತಕ್ಕಂಥ ಪ್ರಯತ್ನವನ್ನು ನಾನು ಒಬ್ಬ ಶಾಸಕನಾಗಿ ಸರ್ಕಾರದ ವತಿಯಿಂದ ಮತ್ತು ನಗರಸಭೆ ವತಿಯಿಂದ ಈ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೆ. ಶಾಸಕರ ಶಿಫಾರಸಿನ ಮೇರೆಗೆ ರಾಜ್ಯ ಸರ್ಕಾರ ಹಾಗೂ ವಸತಿ ಮತ್ತು ಅಲ್ಪಸಂಖ್ಯಾತ ಇಲಾಖೆಯ ಸಚಿವರಾದ ಜಮೀರ್ ಅಹಮದ್ ಅವರಿಂದ ಪ್ರಥಮ ಬಾರಿಗೆ ಸಿಂಧನೂರಿನ ಫಲಾನುಭವಿಗಳಿಗೆ 14 ವಾಹನಗಳು ಬಂದಿವೆ. ಅದರಲ್ಲಿ ಈಗ 7 ಕಾರುಗಳು ಹಾಗೂ 2 ಆಟೋಗಳು ಬಂದಿವೆ. ಇನ್ನು ಕಾರು ಬರಲಿವೆ ಎಂದು PWD ಕ್ಯಾಂಪಿನ ಮೌಲಾ ಸಾಬ್ ತಿಳಿಸಿದರು. ಅಲ್ಪಸಂಖ್ಯಾತರ ಇಲಾಖೆಯಿಂದ 5 ಕಾರು ಹಾಗೂ 2 ಆಟೋಗಳು, ದೇವರಾಜ ಅರಸು ಹಿಂದುಳಿದ ವರ್ಗದಿಂದ 1 ಕಾರು, ಪರಿಶಿಷ್ಟ ವರ್ಗದಿಂದ 1 ಕಾರು ಈಗಾಗಲೇ ಫಲಾನುಭವಿಗಳಿಗೆ ತಲುಪಿವೆ. ಇನ್ನು 5 ಕಾರುಗಳು ಫಲಾನುಭವಿಗಳಿಗೆ ತಲುಪಲಿವೆ ಎಂದರು. ಅಲ್ಪಸಂಖ್ಯಾತರ ನಿಗಮದ ಫಲಾನುಭವಿಗಳಾದ ಮೌಲಾ ಸಾಬ್ PWD ಕ್ಯಾಂಪ್, ಹುಸೇನ್ ಸಾಬ್ ತಿಪ್ಪನಟ್ಟಿ, MK ರಜಾಕ್ ಸಿಂಧನೂರು, ಸದ್ದಾಂ ಹುಸೇನ್ ಕೋಟೆ, ಹುಸೇನ್ ಬಾಷಾ ಜನತಾ ಕಾಲೋನಿ, ಆಟೋ ಫಲಾನುಭವಿಗಳಾದ ಉಸ್ಮಾನ್ ಪಾಷಾ ಮಕಂದರ್ ಶಾ ಚಕ್ರವರ್ತಿ, ಫಾರೂಕ್ ಜನತಾ ಕಾಲೋನಿ, ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಫಲಾನುಭವಿ ಗಿರೀಶ್ ಮಲ್ಲಾಪುರ್, ಪರಿಶಿಷ್ಟ ಪಂಗಡ ನಿಗಮದ ಫಲಾನುಭವಿ ಉಲ್ಗಯ್ಯ ತಿಮ್ಮಾಪುರ್ ಇವರು ಕಾರು ಮತ್ತು ಆಟೋಗಳ ಫಲಾನುಭವಿಗಳಾಗಿದ್ದಾರೆ. ಇದೇ ವೇಳೆ ಶಾಸಕ ಹಂಪನಗೌಡ ಬಾದರ್ಲಿ ಅವರಿಗೆ ಸನ್ಮಾನಿಸಿ ಅಭಿನಂದನೆಗಳನ್ನು ತಿಳಿಸಿದರು. ಈ ವೇಳೆ ಹಾರೂನ್ ಸಾಬ್, ಜಾಫರ್ ಜಾಗೀರ್ದಾರ್, ಕಾಜಿ ಮಲ್ಲಿಕ್ ಸೇರಿದಂತೆ ಫಲಾನುಭವಿಗಳು ಇದ್ದರು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಮತ್ತು ಶಾಸಕರಾದ ಹಂಪನಗೌಡ ಬಾದರ್ಲಿ ಸಾಹೇಬ್ರೆ, ನಮ್ಮ ಶಾಸಕರ ಶಿಫಾರಸಿನ ಮೇರೆಗೆ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಮತ್ತು BZ ಜಮೀರ್ ಅಹಮದ್ ಸಾಬ್ ಅಲ್ಪಸಂಖ್ಯಾತ ವಸತಿ ಮತ್ತು ಅಲ್ಪಸಂಖ್ಯಾತ ಇಲಾಖೆ ಸಚಿವರ ವತಿಯಿಂದ ಇಂದು ಸಿಂಧನೂರಿಗೆ 14 ಅಲ್ಪಸಂಖ್ಯಾತ ಇಲಾಖೆಯಿಂದ ಪ್ರಥಮ ಬಾರಿಗೆ 14 ಗಾಡಿಗಳನ್ನು ಶಾಸಕರು ತಮ್ಮ ಇದರಲ್ಲಿ ಮಾಡಿಸಿರ್ತಾರೆ. ಅದರ ಫಲಾನುಭವಿಗಳು ಈಗಾಗಲೇ 8 ಗಾಡಿಗಳನ್ನು ಖರೀದಿ ಮಾಡಿಕೊಂಡಿರ್ತಾರೆ, 6 ಕಾರುಗಳು, 2 ಆಟೋಗಳನ್ನು ಮತ್ತು ಅದೇ ರೀತಿ ದೇವರಾಜು ಅರಸು ಹಿಂದುಳಿದ ವರ್ಗ ವತಿಯಿಂದ 1 ಕಾರು ಬಂದಿರುತ್ತೆ ಮತ್ತು ಅದೇ ರೀತಿ ಪರಿಶಿಷ್ಟ ಪಂಗಡ ಈ ಒಂದು ನಿಗಮದಿಂದ 1 ಕಾರನ್ನು ಈಗಾಗಲೇ ಇದರಿಂದ ನಾವೆಲ್ಲ ಫಲಾನುಭವಿಗಳ ಕಡೆಯಿಂದ ಮತ್ತು ಸಮಸ್ತ ನಮ್ಮ ಎಲ್ಲರ ಕಡೆಯಿಂದ ನಮ್ಮ ಶಾಸಕರಿಗೆ ತುಂಬುತ್ತಿರದ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ. ಈ ಬಾರಿ ಒಂದೇ ಬೆಳೆ, ಇದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನವಾಗಿದೆ. ತುಂಗಭದ್ರಾ ಡ್ಯಾಮ್ನ ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವ ಕಾರಣದಿಂದಾಗಿ ಈ ಬಾರಿ ಒಂದೇ ಬೆಳೆಯಾಗಿದೆ. ರೈತರು ಆದಿಯಾಗಿ ಪ್ರತಿಯೊಬ್ಬರೂ ಸಹಕರಿಸಬೇಕು ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ಕರೆಯಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಂದೇ ಬೆಳೆ, ಹೀಗಾಗಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು. ಕಡಿಮೆ ಎಂದರೂ 6 ತಿಂಗಳವರೆಗೆ ಕುಡಿಯುವ ನೀರಿನ ಬಹುಗ್ರಾಮ ಮುಖ್ಯವಾದ 19 ಕೆರೆಗಳು ಸಂಪೂರ್ಣ ಭರ್ತಿಯಾಗಿರಬೇಕು. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ 7 ತಿಂಗಳುಗಳ ಕಾಲ ನೀರು ಕೊಡುವುದಿಲ್ಲ. ಈ ಕಾರಣದಿಂದಾಗಿ ಕುಡಿಯುವ ನೀರಿನ ಸಮಸ್ಯೆಗಳು ಮತ್ತು ಕೆರೆ ಅಭಿವೃದ್ಧಿಗಳ ಬಗ್ಗೆ ಚರ್ಚಿಸಿ, ಕೆರೆ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡೆದು ನಿರಾಶ್ರಿತರಿಗೆ ಹಕ್ಕುಪತ್ರ ವಿತರಿಸುವ ಪ್ರಕ್ರಿಯೆ ಬಹಳ ವಿಳಂಬವಾಗಿದ್ದು ಕೂಡಲೇ ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಕುಡಿಯುವ ನೀರಿನ ಸಮಸ್ಯೆಗಳ ಪಟ್ಟಿಯನ್ನು ತಡ ಮಾಡದೆ ಈ ಕೂಡಲೇ ತಯಾರಿಸಿ ಅದಕ್ಕೆ ಬೇಕಾಗುವ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿ ಮತ್ತು ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ಮತ್ತು ಬಹಳ ವಿಭಿನ್ನವಾಗಿ ನಾಡಹಬ್ಬ ದಸರಾ ಉತ್ಸವವನ್ನು ಆಚರಿಸಲು ತಾಲೂಕಿನ ಪ್ರತಿಯೊಬ್ಬರೂ ತನು ಮನ ಧನದಿಂದ ಸನ್ನದ್ಧರಾಗಿ ಈ ಸಾರಿ ಕಳೆದ ಬಾರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ರಾಮೀಣ ಮಟ್ಟದಲ್ಲಿ ಆಚರಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಸಿದ್ಧಪಡಿಸಿಕೊಳ್ಳಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ಸೂಚನೆ ನೀಡಿದರು. ಈ ವೇಳೆ ತಾಲೂಕು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ, ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್, ವಿಜಯಲಕ್ಷ್ಮಿ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು, ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ ಹಿಂದೂ ಮಹಾಗಣಪತಿ ಉತ್ಸವ 9 ದಿನಗಳ ಕಾಲ ನಾಡಿನ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪ್ರತಿಷ್ಠಿತ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ವಿಶ್ವ ಹಿಂದೂ ಬಜರಂಗ ದಳದ ಗೌರವಾಧ್ಯಕ್ಷ ಬಸವರಾಜ್ ನಾಡಗೌಡ ಹೇಳಿದರು. 9 ದಿನಗಳ ಕಾಲ ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗಳು ಹಾಗೂ ಬೀಚಿ ಎಂದೇ ಖ್ಯಾತಿ ಪಡೆದ ಗಂಗಾವತಿ ಪ್ರಾಣೇಶ್, ಗುರುರಾಜ್ ಹೊಸಕೋಟೆ ಅವರಿಂದ ಸಂಗೀತ, ಹಾಸ್ಯದ ರಸದೌತಣ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಮಲ್ಲಗಂಬ, ನಗರದ ವಿವಿಧ ಶಾಲಾ ಕಾಲೇಜುಗಳ ಮಕ್ಕಳಿಂದ ನೃತ್ಯ, ಗಾಯನ ಹಾಗೂ 5,000 ಸಸಿ ನೆಡುವ ಕಾರ್ಯಕ್ರಮವು ಒಳಗೊಂಡು 9 ದಿನಗಳ ಕಾಲ ಅದ್ದೂರಿಯಾಗಿ ಗಣಪತಿ ಉತ್ಸವದ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹಿಂದೂ ಮಹಾಗಣಪತಿ ಸಮಿತಿ ಅಧ್ಯಕ್ಷ ಸುರೇಶ್ ನೆಕ್ಕಂಟಿ ಮಾಹಿತಿ ನೀಡಿದರು. ಈ ವೇಳೆ ಹನುಮೇಶ್ ಕೆ, ರವಿ ಉಪ್ಪಾರ್, ಸಿದ್ದು ಜೀನೂರ್, ದೇವರಾಜ್ ಪಾಟೀಲ್, ಮಹಾವೀರ್ ಶೇಠ್, ಬಸವರಾಜ್, ವಿಶ್ವನಾಥ್ ಚೌಧರಿ, ರವಿ ಹಿರೇಮಠ್ ಸೇರಿದಂತೆ ಹಿಂದೂ ಮಹಾಗಣಪತಿ ಪ್ರತಿಷ್ಠಾನದ ಸಮಿತಿಯ ಪದಾಧಿಕಾರಿಗಳು ಇದ್ದರು.
ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ RCF ಅಲೆಮಾರಿಗಳಿಗೆ ಶೇಕಡ 1% ಒಳ ಮೀಸಲಾತಿ ಕಲ್ಪಿಸಲು ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ RCF ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯ ಮುಖಂಡ ಎಂ ಗಂಗಾಧರ್ ಆಗ್ರಹಿಸಿದ್ದಾರೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 49 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಜಾತಿಗಳ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಶೇಕಡ 1% ಒಳ ಮೀಸಲಾತಿ ಕಲ್ಪಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒತ್ತಾಯಿಸಿ ಒಳ ಮೀಸಲಾತಿ ಹಂಚಿಕೆಯಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯವಾಗಿದೆ. ಅತ್ಯಂತ ಶೋಷಣೆಗೆ ಒಳಗಾಗಿರುವ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ 49 ಜಾತಿಗಳ ಅಲೆಮಾರಿಗಳ ಸ್ಥಿತಿಗತಿಯ ದತ್ತಾಂಶ ಸಂಗ್ರಹಿಸಿದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗವು ಈ ಜಾತಿಗಳ ಜನರಿಗೆ ಪ್ರತ್ಯೇಕ ಗುಂಪು ಸೃಷ್ಟಿಸಿ ಶೇಕಡ 1% ಒಳ ಮೀಸಲಾತಿ ನೀಡುವಂತೆ ಶಿಫಾರಸು ಮಾಡಿತ್ತು. ಆದರೆ ರಾಜ್ಯ ಸರ್ಕಾರವು ಈ ಶಿಫಾರಸು ಕಡೆಗಣಿಸಿ ಬಲಾಢ್ಯ ಜಾತಿಗಳ ಮತ ಸೆಳೆಯಲು ಅವುಗಳಿಗೆ ಸಿಂಹಪಾಲು ನೀಡಿ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದೆ. ಒಳ ಮೀಸಲಾತಿ ಹಂಚುವಾಗ ಅಲೆಮಾರಿ ಜಾತಿಗಳನ್ನು ಬಲಾಢ್ಯ ಸಮುದಾಯಗಳ ಗುಂಪಿನಲ್ಲಿ ಸೇರಿಸಲಾಗಿದೆ. ಆ ಗುಂಪಿನಲ್ಲಿರುವ ಸಮುದಾಯಗಳ ಜನರು ಅಕ್ಷರಸ್ಥರಾಗಿದ್ದಾರೆ. ಆದರೆ 49 ಜಾತಿಗಳ ಅಲೆಮಾರಿಗಳಿಗೆ ಇನ್ನೂ ಅಕ್ಷರ ಜ್ಞಾನವೇ ಇಲ್ಲವಾಗಿದೆ. ವಾಸ್ತವ ಸ್ಥಿತಿ ಈಗಿರುವಾಗ ಅಲೆಮಾರಿಗಳು ಆ ಸಮುದಾಯಗಳ ಜನರೊಂದಿಗೆ ಪೈಪೋಟಿ ನಡೆಸಿ ಮೀಸಲು ಪಡೆಯುವುದು ಕಷ್ಟ ಸಾಧ್ಯ. ಹಾಗಾಗಿ ರಾಜಕೀಯ, ಶಿಕ್ಷಣ ಮತ್ತು ಉದ್ಯೋಗ, ಸಾಮಾಜಿಕವಾಗಿ ಸ್ಥಾನಮಾನ ಮರೀಚಿಕೆಯಾಗಲಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಈಗ ಹಂಚಿಕೆ ಮಾಡಿರುವ ಒಳ ಮೀಸಲಾತಿಯನ್ನು ಮರು ಪರಾಮರ್ಶೆಗೆ ಒಳಪಡಿಸಿ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಶೇಕಡ 1% ಒಳ ಮೀಸಲಾತಿ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. 1,90,00,000 ವೆಚ್ಚದಲ್ಲಿ ತುರ್ವಿಹಾಳ್ ಕುಡಿಯುವ ನೀರಿನ ಕೆರೆ ಹೂಳೆತ್ತುವ ಕಾಮಗಾರಿಗೆ ಶಾಸಕ ಹಂಪನಗೌಡ ಬಾದರ್ಲಿ ಚಾಲನೆ. ಫಲಾನುಭವಿಗಳಿಗೆ ಕಾರು ಮತ್ತು ಆಟೋಗಳನ್ನು ವಿತರಿಸಿದ ಶಾಸಕ ಹಂಪನಗೌಡ ಬಾದರ್ಲಿ. ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕೆರೆಗಳನ್ನು ಭರ್ತಿ ಮಾಡಿ ಅಧಿಕಾರಿಗಳಿಗೆ ಶಾಸಕರು ಸೂಚನೆ. ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದಿಂದ 9 ದಿನಗಳ ಕಾಲ ಹಿಂದೂ ಮಹಾಗಣಪತಿ ಉತ್ಸವ. ಅಲೆಮಾರಿ ಸಮುದಾಯಗಳಿಗೆ ಶೇಕಡ 1% ಮೀಸಲಾತಿ ನೀಡಲು RCF ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ಶಿಲ್ಪಕಲೆಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ವಿಷ್ಣುವರ್ಧನ ಅರಸನ ಕಾಲದಲ್ಲಿ ಶಿಲ್ಪಕಲೆಯು ಉತ್ತುಂಗದ ಶಿಖರದಲ್ಲಿತ್ತು. ಆ ಕಾಲಘಟ್ಟದಲ್ಲಿ ಕಲ್ಲಿನಲ್ಲಿ ಕಸೂತಿ ಮಾಡಿ ಕಲ್ಲು ಕರಗಿಸಿ ಹೂ ಮಾಡಿದ ವ್ಯಕ್ತಿ ಶೃಂಗೇರಿ, ಬೇಲೂರು, ಹಳೆಬೀಡು, ಹಂಪಿ, ಐಹೊಳೆ, ಪಟ್ಟದಕಲ್ಲು ಸೇರಿ ಇನ್ನು ಮುಂತಾದ ಪವಿತ್ರವಾದ ಯಾತ್ರಾ ಸ್ಥಳಗಳ ಶಿಲೆಯಲ್ಲಿ ಜೀವಂತ ಕಲೆ ಕಂಡವರೆಂದರೆ ಅಮರ ಶಿಲ್ಪಿ ಜಕಣಾಚಾರಿ. ಅವರ ಸ್ಫೂರ್ತಿಯಿಂದಲೇ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಸದೊಡ್ಡಿ ಗ್ರಾಮದ ಲಕ್ಷ್ಮಣ್ ಈಚನಾಳ್ ಅವರು ವಿಶ್ವ ಮಾನವರಾದ ಜಗಜ್ಯೋತಿ ಬಸವಣ್ಣ, ಸಂವಿಧಾನ ಕರ್ತೃ ಅಂಬೇಡ್ಕರ್, ಸಮಾನತೆಯ ಹರಿಕಾರ ಬಾಬು ಜಗಜ್ಜೀವನ್ ರಾಮ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಛತ್ರಪತಿ ಶಿವಾಜಿ, ಕನಕದಾಸ, ವಾಲ್ಮೀಕಿ, ಮಹಾತ್ಮ ಗಾಂಧಿ, ಗೌತಮ ಬುದ್ಧ ಹಾಗೂ ಪುನೀತ್ ರಾಜ್ಕುಮಾರ್ ಹೀಗೆ ಒಂದೇ ಎರಡೇ ನೂರಾರು ಕಲಾಕೃತಿಗಳ ಮೂರ್ತಿಗಳನ್ನು ಅತ್ಯುನ್ನತವಾಗಿ ಕಂಚು, ಪಂಚಲೋಹ, POP, ಸಿಮೆಂಟ್, ಫೈಬರ್ ಹಾಗೂ ಮಣ್ಣಿನಿಂದ ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರು ಇದಕ್ಕೂ ಮುಂಚೆ ಬೆಂಗಳೂರು, ಚೆನ್ನೈ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರಗಳಲ್ಲಿ ಮಹಾತ್ಮರ ಅನೇಕ ಮೂರ್ತಿಗಳನ್ನು ಮಾಡಿ ಅಲ್ಲಿನ ಜನರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ. ಜೊತೆಗೆ ಕೆಲವು ಸಿನಿಮಾ ಶೂಟಿಂಗಿಗಾಗಿ ಮಣ್ಣಿನ ಮೂರ್ತಿಗಳನ್ನು ಸಹ ಮಾಡಿಕೊಟ್ಟಿದ್ದು ಉಂಟು. ಹೀಗೆ ಹಲವಾರು ಊರುಗಳನ್ನು ಸುತ್ತಿ ಕೊನೆಗೆ ನಮ್ಮೂರು ನಮಗೆ ಮೇಲು ಅನ್ನುವ ಹಾಗೆ ತಮ್ಮ ಸ್ವಗ್ರಾಮ ಅಂಕುಸದೊಡ್ಡಿ ಗ್ರಾಮಕ್ಕೆ ಬಂದು ಬದುಕನ್ನು ಕಟ್ಟಿಕೊಂಡು 10 ಜನಕ್ಕೆ ಕೆಲಸ ಕೊಟ್ಟು ಆಶ್ರಯದಾತರಾಗಿ ನಿಂತಿದ್ದಾರೆ. ಕಡಿಮೆ ಎಂದರೂ ವರ್ಷಕ್ಕೆ 40ರಿಂದ 50ರಷ್ಟು ಹಲವಾರು ಮಹಾನ್ ಪುರುಷರ ಮೂರ್ತಿಗಳನ್ನು ತಯಾರಿಸಿಕೊಡುತ್ತಿದ್ದೇವೆ. ಬೆಂಗಳೂರು, ಹಾಸನ್, ಮಂಗಳೂರು, ಕೋಲಾರ, ಚಿತ್ರದುರ್ಗ, ತುಮಕೂರು, ಪಿರಿಯಾಪಟ್ಟಣ, ದಾವಣಗೆರೆ, ಕಲಬುರಗಿ, ಬೀದರ್, ರಾಯಚೂರು ಸೇರಿದಂತೆ ರಾಜ್ಯ ಮತ್ತು ದೇಶದಾದ್ಯಂತ ಅನೇಕ ರಾಜ್ಯಗಳಿಗೆ ಇಲ್ಲಿ ತಯಾರಿಸುವ ಮಹಾನ್ ವ್ಯಕ್ತಿಗಳ ಮೂರ್ತಿಗಳನ್ನು ಕೊಂಡೊಯ್ಯುತ್ತಿದ್ದಾರೆ. ಅಷ್ಟು ಬೇಡಿಕೆ ಇದೆ. ಕಾರಣ ಕೆಲಸದಲ್ಲಿ ನೈಪುಣ್ಯತೆ, ಜಾಗರೂಕತೆ, ಸಮಯ ಪರಿಪಾಲನೆ, ಹೇಳಿದ ಹಾಗೆ ಕಲಾಕೃತಿಗಳನ್ನು ರಚಿಸುವುದು ಕುರಿತಾಗಿ ಮುಂತಾದ ಬೇಡಿಕೆಗೆ ಸ್ಪಂದಿಸಿ ಕಾರ್ಯಗತಗೊಳಿಸುವುದಕ್ಕೆ ನಾವು ಸದಾ ಮುಂದು ಅನ್ನುತ್ತಾರೆ ಅಂಕುಸದೊಡ್ಡಿಯ ಕಲಾಕಾರ ಲಕ್ಷ್ಮಣ್ ಈಚನಾಳ್. ಉತ್ತಮ ಮೂರ್ತಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಸದೊಡ್ಡಿ ಗ್ರಾಮದ ಕಾರ್ತಿಕರಾಯ ಆರ್ಟ್ಸ್ಗೆ. ದೂರವಾಣಿ ಸಂಖ್ಯೆ 8088388202. ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ.